ತುಂಬ ದಿನ ಆಯಿತು ದೋಸೆ ತಿಂದು, ಈ ಮಲ್ಟಿಗ್ರೈನ್ ದೋಸೆ ತಿಂದು. ಸೊ ಈಗ ನಾನು ಅಮ್ಮ ಮನೇಲಿದ್ದೀನಿ, ಅಮ್ಮ ಮನೆಯಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಮೋಸ್ಟ್ಲಿ ಅಪ್ಪಗೆ ತಂಗಿಗೆ ಇಷ್ಟ ಆಗುತ್ತೆ. ಲೆಟ್ಸ್ ಡೂ ಇಟ್. ಫಸ್ಟ್ ಇದನ್ನು ನೆನೆಸ್ಕೊಂಡಿರ್ತೇನೆ ನಾನು ಅರೌಂಡ್ 8 hours. ಅಕ್ಕಿ ಮತ್ತು ಬೇಳೆ ನೀವು ಯಾವ ಥರದ್ದು ಬೇಕೋ ಆ ಥರದ್ದು ಹಾಕ್ಕೋಬೋದು. ಈಕ್ವಲ್ ಪ್ರಪೋರ್ಷನಲ್ಲಿ, ಅಂದರೆ 3/4 ಅಕ್ಕಿ ಒಂದು ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ಆ್ಯಂಡ್ ಸಾಲ್ಟ್ ಆ್ಯಡ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತೇನೆ. ಶುಂಠಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊತೇನೆ. ಆ್ಯಂಡ್ ಜೀರಿಗೆನೂ ಹಾಕ್ಕೋಬೋದು. ಇದೆಲ್ಲನೂ ನುಣ್ಣಗೆ ರುಬ್ಕೋಬೇಕಿದೆ. ಆ್ಯಂಡ್ ನುಣ್ಣಗೆ ರುಬ್ಕೊಂಡು ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿನೇ ಇರಬೇಕು. ತುಂಬ ಲಿಕ್ವಿಡ್ ಇರಬಾರ್ದು. ನಾರ್ಮಲ್ ದೋಸೆಗೆ ಹಾಕ್ತಿರಲ್ಲ ಅಷ್ಟೇ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ಈ ದೋಸೆಗೆ ಒಂದು ಟೀ ಕಪ್ಪಷ್ಟು ತೊಗರಿಬೇಳೆ ಮತ್ತು ಹೆಸರು ಕಾಳು ಹಾಕ್ತೇನೆ, ಎರಡೂ ಈಕ್ವಲ್ ಆಗಿ. ಮತ್ತು ಇನ್ನು 1 ಕಪ್ ಬಂದ್ಬಿಟ್ಟು ಅಕ್ಕಿ ಹಾಕ್ತೇನೆ. ಅಕ್ಕಿ ಎಲ್ಲ ಅಂದರೆ ಅಕ್ಕಿ ಹಿಟ್ಟೇ ಹಾಕ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಮ್ಯಾಂಗೋ ಚಟ್ನಿ ಮಾಡ್ತಾ ಇದ್ದೇನೆ. ಈ ಚಟ್ನಿ ಅಂತೂ ಸೂಪರ್ ಇರುತ್ತೆ ಅನ್ನದ ಜೊತೆ. ಆ್ಯಂಡ್ ಈ ದೋಸೆ ಜೊತೆ ಎಲ್ಲ ಅಷ್ಟೊಂದೇನು ಹಿಂಗಲಾಗಲ್ಲ, ಬಟ್ ಅನ್ನದ ಜೊತೆ ಮಾತ್ರ ಸೂಪರ್ ಇರುತ್ತೆ. ಇದಕ್ಕೆ ನಾನು ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಚಟ್ನಿಗೆ ಎಲ್ಲ ರಾ ಐಟಮ್ಸ್ ಇರುತ್ತೆ. ಪುದೀನ, ಕೊತ್ತಂಬರಿ ಈಕ್ವಲ್ ಪ್ರಪೋರ್ಷನ್, ಆ್ಯಂಡ್ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಉಪ್ಪು, ಮೆಣಸಿನ್ಕಾಯಿ, ಬೆಲ್ಲ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ಗೆ ಅಂತ ಹೇಳಿದ್ರೆ ವಿಪ್ ಆಪ್ಷನ್ ಸಿಗುತ್ತಲ್ಲ, ಅದ್ರ ಜೊತೆ ಗ್ರೈಂಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ರೋಲ್ ಇದ್ರೆ ರೋಲಲ್ಲಿ ಚೆನ್ನಾಗಿ ಕುಟ್ಕೋಬೋದು. ಸೊ ದೋಸೆ ಎಲ್ಲ ರೆಡಿ ಆಯಿತು. ದೋಸೆ, ಮಾವಿನಕಾಯಿ ಚಟ್ನಿ, ಕೊಬ್ಬರಿ ಚಟ್ನಿ ಆ್ಯಂಡ್ ಚಿಕನ್ ಕರ್ರಿ. ಆ್ಯಂಡ್ ಇದು ಬಂದು ಮಧ್ಯಾಹ್ನಕ್ಕೆ ಪಲ್ಯ ಮಾಡ್ತಾ ಇದ್ದಾನೆ. ಸಾಂಬಾರಂಬ ಮಾಡಿದ್ದಾರೆ, ಸೊ ಪಲ್ಯ ಮಾಡ್ತಾ ಇದ್ದಾರೆ. ಹಸಿ ಬನಾನ ಪಲ್ಯ ಮಾಡ್ತಾ ಇದ್ದಾನೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಆ್ಯಂಡ್ ಆ್ಯಕ್ಚುಲಿ ಇದರಲ್ಲಿ ನಾನು ಮಾಡಿದ ಮಿಸ್ಟೇಕ್ ಏನು ಅಂದರೆ ಇದನ್ನು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಬದಲು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರೆ ಬಾಕ್ಸಸ್ ಆಗಿ ಇನ್ನೂ ಚೆನ್ನಾಗಿ ಬಂದಿರೋದು ಅಂತ ನನ್ನ ಫೀಲಿಂಗು. ಆ್ಯಂಡ್ ಇದನ್ನು ತೊಳೆದು ಉಪ್ಪಾಕಿ ತೊಳಿತೇನೆ. ಮತ್ತು ಒಂದು ಸ್ವಲ್ಪ ಬೇರೆ ನೀರಾಕಿ ಉಪ್ಪು ಅರಿಶಿನ ಹಾಕಿ ಬೇಯಿಸೋಕ್ಕಿಡ್ತೇನೆ. ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಫೋರ್ಕಲ್ಲೂ ಇಲ್ಲ ನೈಫಲ್ಲೂ ಜಸ್ಟ್ ಹಿಂಗೆ ಪೋಕ್ ಮಾಡಿದ್ರೆ ಈಸಿಯಾಗಿ ಹೋಗಿ ಕಟ್ಟಾಗಿದೆ ಅಂದರೆ ಬೆಂದಿದೆ ಅಂತ ಅರ್ಥ. ಸೊ ಅದನ್ನು ಸೈಡ್ಗೆ ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತೇನೆ. ಒಗ್ಗರಣೆಗೆ ಕಾಮನ್ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಆನಿಯನ್ಸು ಹಾಕ್ಕೋಬೋದು ಇದು. ಆ್ಯಂಡ್ ಕರಿಬೇವು ಹಾಕಿ ಅರಿಶಿನ, ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ತೇನೆ. ಆ್ಯಕ್ಚುಲಿ ಇದು ಇನ್ನೂ ಬೆಂದಿಲ್ಲ ಅಂತ ನಾನು ಇನ್ನು ಸ್ವಲ್ಪ ನೀರಾಕಿ ಬೇಯಿಸ್ತಾ ಇದ್ದೇನೆ. ಇದು ಒಗ್ಗರಣೆ ಆದಮೇಲೆ ಒಂದು ಸ್ವಲ್ಪ ಪಟಾಟೊ ಎಲ್ಲ ಬೇಯಿಸ್ಕೊತಿರಲ್ಲ, ಅದೇ ಥರನೇ ಕ್ರಿಸ್ಪಿ ಥರ ಬರೋ ಹಂಗೆ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಆ್ಯಂಡ್ ಇದಾಗಿರುತ್ತೆ ಮಧ್ಯಾಹ್ನ ಲಂಚ್ಗೆ. ಥ್ಯಾಂಕ್ ಯು. ಸಿ ಯು ಆಲ್.